ಎಲ್ರಿಗೂ ನಮಸ್ಕಾರ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ, ಸಪೋರ್ಟ್ ಮಾಡಿ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ನಾವು ಪಾಟ್ಗಳನ್ನ ತಂದಿರ್ತೀವಲ್ವ, ಆ ಪಾಟ್ಗಳನ್ನ ಯಾವ ರೀತಿ ಹೋಲ್ ಮಾಡೋದು ಅನ್ನೋದ್ರ ಬಗ್ಗೆ ನಾನಿವತ್ತು ತಿಳಿಸ್ತಾ ಇದ್ದೀನಿ. ಅಂದರೆ ಇದೇನು ದೊಡ್ಡ ವಿಷಯನ ಅಂತ ಅನ್ಕೋಬಹುದು ನೀವು. ಇಲ್ಲ, ಇದರಲ್ಲಿ ತುಂಬಾ ವಿಷಯ ಇದೆ. ಯಾಕೆಂದರೆ ನಾವು ಮಾಡೋ ತಪ್ಪಿಂದನೇ ಕೆಲವೊಂದು ಸತಿ ಗಿಡಗಳು ಒಣಗೋಗೋ ಚಾನ್ಸ್ ಇರುತ್ತೆ. ನೋಡಿ, ಇವಾಗ ನಾನು ಮೊನ್ನೆ ದೊಡ್ಡಾಲದ ಮರದಿಂದ ಪಾಟ್ಗಳೆಲ್ಲ ತಂದಿದ್ನಲ್ಲ, ಅದನ್ನು ಹೋಲ್ ಮಾಡೋಕ್ಕೆ ಅಂತ ನಾನೊಂದು ಸ್ಕ್ರೂ ಡ್ರೈವರ್ನ ಕಾಯಿಸ್ತಾ ಇದ್ದೀನಿ. ನೀವು ಯಾವುದಾದ್ರೂ ಒಂದು ಹಳೇದು ಒಂದು ಸ್ಕ್ರೂ ಡ್ರೈವ್ ವೇಸ್ಟ್ ಆಗಿರುತ್ತಲ್ಲ, ಅದನ್ನಾದರೂ ತಗೋಬೋದು. ಇಲ್ಲಾಂದರೆ ಚೆನ್ನಾಗಿರೋದೇ ಇತ್ತು ಅಂದ್ರೂ ಅದು ತಗೋಬೋದು. ನಾನು ಇದು ಮಿಷಿನ್ದಿದು ಸ್ಕ್ರೂ ಡ್ರೈವರು, ಅದನ್ನೇ ಒಂದು ತಗೊಂಡು ನಾನು ಬಿಸಿ ಮಾಡಿ ಈ ಥರ ಹೋಲ್ ಮಾಡ್ತಾಯಿದ್ದೀನಿ. ನಾವು ಏನು ಮಾಡ್ತೀವಿ ಅಂತ ಅಂದರೆ, ಬರೀ ಪಾಟ್ ಒಳಗಡೆ ಬರೀ ಮಧ್ಯದ ಭಾಗದಲ್ಲಿ ಮಾತ್ರ ಹೋಲ್ ಮಾಡ್ತೀವಿ. ಈ ಸೈಡಲ್ಲೆಲ್ಲ ಇರುತ್ತೆ ನೋಡಿ, ಆ ಸೈಡಲ್ಲೆಲ್ಲ ನಾವು ಓಲೆ ಮಾಡೋದಿಲ್ಲ. ಯಾಕೆ ಅಂದರೆ, ನಾವು ಆ ಹೋಲ್ ಮಾಡಿಲ್ಲ ಅಂದರೆ ನೀರೆಲ್ಲ ಅಲ್ಲೇ ನಿಂತ್ಕೊಂಡು ಗಿಡಗಳೆಲ್ಲ ಕೊಳೆಯೋ ಚಾನ್ಸ್ ಇರುತ್ತೆ. ಯಾಕೆಂದರೆ ಇದು ನನ್ನ ಅನುಭವದ ಮಾತನ್ನ ಹೇಳ್ತಾ ಇದ್ದೀನಿ ಅಷ್ಟೇ. ನಾವು ದುಬಾರಿ ದುಡ್ಡು ಕೊಟ್ಟು ಹೂವಿನ ಗಿಡಗಳೆಲ್ಲನೂ ತಂದಿರ್ತೀವಿ. ಹೂವಿನ ಗಿಡಗಳು ಮತ್ತು ಹಣ್ಣಿನ ಗಿಡಗಳನ್ನೆಲ್ಲ ತಂದಿರ್ತೀವಿ. ನಾವು ಕೆಲವೊಂದು ಸತಿ ನಾವು ಮಾಡೋ ಕೇರ್ಲೆಸ್ಸಿಂದನೇ ಗಿಡಗಳು ಸಾಯೋ ಚಾನ್ಸ್ ಇರುತ್ತೆ. ಅದಕ್ಕೋಸ್ಕರನೇ ನಾನು ಇವತ್ತು ನೀವು ಪಾಟ್ಗೆ ಯಾವ ರೀತಿ ಹೋಲ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಅಷ್ಟೇ. ನೋಡಿ, ನಾವು ಸೈಡಲ್ಲಿ ಒಂಥರ ದಿಂಡು ಥರ ಇರುತ್ತೆ ನೋಡಿ ಪಾಟಲ್ಲಿ, ಅದಕ್ಕೂ ನಾವು ಹೋಲ್ ಮಾಡಬೇಕು. ಯಾಕೆಂದರೆ ಇವಾಗ ನೀರು ಏನಾಗುತ್ತೆ, ಅಲ್ಲಿ ಏನಾದ್ರು ನೀರು ಇದ್ರೂ ಸೈಡಲ್ಲಿಂದ ಹೊರ್ಟೋಗುತ್ತೆ. ಅದೇ ನಾವು ಬರೀ ಸೆಂಟ್ರಲ್ ಮಾತ್ರ ಹೋಲ್ ಮಾಡಿದ್ರೆ ಆ ನೀರೆಲ್ಲ ಸೈಡಲ್ಲೆಲ್ಲ ಹಂಗೆ ಉಳ್ಕೊಳ್ಳುತ್ತೆ. ಹಂಗೆ ಉಳ್ಕೊಂಡು ಅದು ಗಿಡದ್ದು ಬೇರೆಲ್ಲ ಕೊಳೆತು ಆ ಗಿಡ ಸತ್ತೋಗುತ್ತೆ. ಅವಾಗ ಈಗ ನಾವು ಎಷ್ಟೊಂದು ಥರ ಕಾಸ್ಟ್ಲಿ ದುಡ್ಡೆಲ್ಲ ಕೊಟ್ಟು ನಾವು ಗಿಡಗಳನ್ನ ತಂದಿರ್ತೀವಿ ನರ್ಸರಿಯಿಂದ. ನಿಮಗೆ ಗೊತ್ತು, ಹಣ್ಣಿನ ಗಿಡ ಆಗಲಿ ಅಥವಾ ಹೂವಿನ ಗಿಡ ಆಗಲಿ ಎಷ್ಟು ದುಬಾರಿ ಇವಾಗಿನ ರೇಟಲ್ಲಂತೂ ತುಂಬಾ ಕಾಸ್ಟ್ಲಿ ಇರುತ್ತೆ ಗಿಡಗಳು. ಆ ಕಾಸ್ಟ್ಲಿ ಗಿಡಗಳನ್ನ ತಂದು ನಾವು ನೋಡಿ ಈ ಥರ ಹೋಲ್ ಮಾಡ್ಕೋಬೇಕು. ನಾನು ತೋರಿಸ್ತಾ ಇದ್ದೀನಿ ನೋಡಿ, ಈ ಥರ ದಿಂಡಿರುತ್ತೆ ನೋಡಿ, ಅಲ್ಲೂ ಹೋಲ್ ಮಾಡ್ಕೋಬೇಕು. ನಾನು ಇದೇ ಥರ ಮಾಡ್ದೇ ಸುಮಾರು ನನ್ನವು ಗಿಡಗಳೆಲ್ಲ ಸತ್ತೋದು. ಅದಕ್ಕೋಸ್ಕರ ನಾನು ಮಾಡಿದ ತಪ್ಪನ್ನ ನೀವು ಮಾಡಬೇಡಿ ಅಂತ ಹೇಳೋದಕ್ಕೆ ಅಂತಲೇ ನಾನು ಇದನ್ನು ತೋರಿಸ್ತಾ ಇದ್ದೀನಿ ಅಷ್ಟೇ. ನೋಡಿ, ಈ ಥರ ಹೋಲ್ ಮಾಡ್ಕೋಬೇಕು. ಒಂದು ಯಾವುದಾದ್ರೂ ಒಂದು ಹಳೆ ಸ್ಕ್ರೂ ಡ್ರೈವರ್ ಇತ್ತು ಅಂದರೆ ಅದನ್ನು ಕಾಯಿಸ್ಬಿಟ್ಟು ಈ ಥರ ಹೋಲ್ ಮಾಡಿಕೊಂಡ್ರೆ ಅಲ್ಲಿ ಎಷ್ಟೇ ನೀರಿದ್ರೂ, ಮಳೆ ಊದ್ರೂ ಅಷ್ಟೇ, ಮತ್ತು ನಾವು ನೀರು ಹಾಕ್ದಾಗ್ಲೂ ಅಷ್ಟೇ, ಒಂದು ವೇಳೆ ಏನಾದರೂ ಜಾಸ್ತಿ ನೀರು ಹಾಕಿರ್ತೀವಲ್ಲ, ಅವಾಗ ಏನಾರ ನೀರು ಜಾಸ್ತಿ ಇತ್ತು ಅದು ಸರಾಗವಾಗಿ ಹರಿದೋಗುತ್ತೆ. ಯಾವುದೇ ಕಾರಣಕ್ಕೂ ಪಾಟಲ್ಲೆಲ್ಲ ನಿಲ್ಲೋದಿಲ್ಲ. ಅದಕ್ಕೋಸ್ಕರನೇ ನಾವು ಈ ಥರ ಐಡಿಯಾ ಮಾಡ್ಕೋಬೇಕು. ನಾನು ಕಪ್ಪು ಪಾಟ್ ತೋರಿಸ್ದೆ ನೋಡಿ, ಆ ಕಪ್ಪು ಪಾಟ್ಗಳಲ್ಲಿ ಹೋಲ್ ಇದ್ದಾವೆ, ಹಂಗಾಗಿ ನಾನು ಅದನ್ನು ಟೆರೆಸ್ ಮೇಲೆ ಇಟ್ಟಿದ್ದೀನಿ ಅಷ್ಟೇ. ಈ ಹೋಲ್ ಇಲ್ಲದೆ ಇರೋ ಅಂಥವನ್ನ ತಗೊಬಂದು ನಾನು ಮನೆಯಲ್ಲಿ ಹೋಲ್ ಮಾಡ್ತಾ ಇದ್ದೀನಿ. ಈಗ ಕೆಲವೊಂದು ಪಾಟ್ಗೆ ಈ ಥರ ಪಾಟ್ಗೂ ಹೋಲ್ ಇರ್ತವೆ. ಈಗ ಅದು ಹೋಲ್ ಇದೆ ಅಂತ ಅಂದ್ಬಿಟ್ಟು ನಾವು ಸುಮ್ಮನೆ ಆಗಬಾರ್ದು. ನಾವು ಇನ್ನೂ ಒಂದೆರಡು ಎಕ್ಸ್ಟ್ರಾ ಮಾಡ್ಕೋಬೇಕು. ಯಾಕೆಂದರೆ ನಮಗೆ ಗಿಡ ಸೇಫ್ಟಿ ಅಲ್ವಾ, ಗಿಡ ಸೇಫ್ಟಿಯಾಗಿರಬೇಕು ಅಂದರೆ ನಾವು ಈ ಥರ ಮಾಡಲೇಬೇಕು. ಪಾಟ್ಗೆ ಏನಪ್ಪ ಇಷ್ಟೊಂದು ಹೋಲು ಅಂತ ಏನೂ ಅನ್ಕೋಬೇಡಿ. ಯಾಕೆಂದರೆ ಅದು ಎಷ್ಟು ಹೋಲ್ ಮಾಡಿದ್ರೂ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಇನ್ನೂ ನೀರೆಲ್ಲ ಸರಾಗವಾಗಿ ಇಳಿದೋಗಿ ಗಿಡಗಳು ಸಹ ಹೆಲ್ದಿಯಾಗಿ ಚೆನ್ನಾಗಿರ್ತವೆ. ನಾನು ಅದಕ್ಕೋಸ್ಕರನೇ ಈ ವಿಡಿಯೋ ಮಾಡ್ತಾಯಿದ್ದೀನಿ ಅಷ್ಟೇ. ನೋಡಿ, ತೋರಿಸ್ತಾ ಇದ್ದೀನಿ ನಾನು ಎಷ್ಟು ಹೋಲ್ ಮಾಡಿದ್ದೀನಿ ನೋಡಿ. ಚಿಕ್ಕ ಪಾಟ್ ಆಗಲಿ ದೊಡ್ಡ ಪಾಟ್ ಆಗಲಿ ನಾವು ಈ ಥರ ಮಾಡ್ಕೋಬೇಕು. ಇಲ್ಲ ಅಂತಂದರೆ ನೀರು ನಿಂತು ಗಿಡಗಳೆಲ್ಲ ಕೊಳೆಯೋ ಚಾನ್ಸ್ ಇರುತ್ತೆ. ಬೇರು ಕೊಳ್ತೋದ್ರೆ ಇನ್ನು ಗಿಡ ಎಲ್ಲಿ ಬದುಕುತ್ತೆ ಹೇಳಿ, ಗಿಡನೂ ಸತ್ತೋಗುತ್ತಲ್ವ. ಅದಕ್ಕೋಸ್ಕರ ನಾವು ಈ ಥರ ಐಡಿಯಾ ಮಾಡ್ಕೋಬೇಕು. ನೀವು ಗಿಡ ನೆಡೋದು ಒಂದಿನ ಲೇಟ್ ಆದರೂ ಪರವಾಗಿಲ್ಲ, ಫಸ್ಟು ಪಾಟ್ನ ಈ ಥರ ಹೋಲ್ ಮಾಡ್ಕೊಳ್ಳಿ. ಹೋಲ್ ಮಾಡ್ಕೊಂಡು ಬೇಕಾದರೆ ಗಿಡ ನೆಡೋದು ಲೇಟ್ ಆದರೂ ಪರವಾಗಿಲ್ಲ, ಈ ಥರ ಫಸ್ಟು ಪಾಟೆಲ್ಲ ರೆಡಿ ಮಾಡ್ಕೊಂಬಿಡಿ ಹೋಲ್ ಮಾಡಿಕೊಂಡು. ಆಮೇಲೆ ಗಿಡ ನೆಟ್ರೇ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಯಾಕೆಂದರೆ ನನಗೆ ಇದು ಸುಮಾರು ಅನುಭವಗಳಾಗಿದೆ. ಅದಕ್ಕೋಸ್ಕರನೇ ಆ ಅನುಭವನ ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾಯಿದ್ದೀನಿ ಅಷ್ಟೇ. ಅಂದರೆ ಪಾಟ್ಗೆ ಹೋಲ್ ಮಾಡೋದು ಎಲ್ರಿಗೂ ಗೊತ್ತಿರುತ್ತೆ. ಎಲ್ರಿಗೂ ಏನು ಗೊತ್ತಿರೋದಿಲ್ವಾ ಅಂತ ನೀವು ಕೇಳ್ಬೋದು. ಹೌದು, ಖಂಡಿತ ಗೊತ್ತಿರುತ್ತೆ. ಆದರೆ ಈ ಥರ ಗೊತ್ತಿರೋದಿಲ್ವಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ ಅಷ್ಟೇ. ನೋಡಿ, ನಾನು ಎಲ್ಲ ಪಾಟ್ಗೂ ಹೋಲ್ ಮಾಡಿ ಆಯಿತು. ಇವಾಗ ಅಂದರೆ ಕೈಯಲ್ಲಿ ತೋರಿಸೋದಕ್ಕೆ ಬರೀ ಕೈಯೇ ಕಾಣುತ್ತೆ, ಅಲ್ಲಿ ನಿಮಗೆ ಆ ಹೋಲ್ ಕಾಣಲ್ಲ ಅಂತ ನಾನು ಒಂದು ಕಡ್ಡಿ ಇಟ್ಕೊಂಡು ತೋರಿಸ್ತಾ ಇದ್ದೀನಿ. ನೋಡಿ, ಈ ಥರ ದಿಂಡಿರುತ್ತೆ ನೋಡಿ, ಆ ದಿಂಡು ಮೇಲೆ ಸೈಡಲ್ಲಿ ಹೋಲ್ ಮಾಡ್ಕೋಬೇಕು. ನಾವು ಸೆಂಟ್ರಲ್ಲೂ ಹೋಲ್ ಮಾಡಬೇಕು ಮತ್ತು ಸೈಡಲ್ಲೂ ಹೋಲ್ ಮಾಡಬೇಕು. ನೋಡಿ, ಇಷ್ಟು ಪಾಟ್ಗೆ ಹೋಲ್ ಇರಲಿಲ್ಲ.
ಅದಕ್ಕೆ ಇವೆಲ್ಲನೂ ಹೋಲ್ ಮಾಡಿ ಇಟ್ಟಿದ್ದೀನಿ. ಇನ್ನು ಕಪ್ಪು ಪಾಟಲ್ಲೆಲ್ಲ ಹೋಲಿದ್ದು ಅವು ಮೇಲೇ ಇಟ್ಟಿದ್ದೀನಿ, ಗಾರ್ಡನಲ್ಲಿ ಇಟ್ಟಿದ್ದೀನಿ. ಹೊಸ್ದಾಗಿ ಗಾರ್ಡನ್ ಮಾಡೋರಿಗೆ ಗೊತ್ತಿರೋದಿಲ್ಲ ಇದೆಲ್ಲ, ಅವ್ರಿಗೆ ಉಪಯೋಗ ಆಗುತ್ತೆ ಅಂತ ವಿಡಿಯೋ ಮಾಡಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇಲ್ಲಿಗೆ ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ಮುಂದೆ ವ್ಲಾಗಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.